ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಜೀವಾನಿ ಎಪಿಸೋಡ್ 21. ತಪ್ಪದೇ ನನ್ನ ಕಥೆನ ಕೇಳಿದ ನಂತರ ಲೈಕ್ ಮಾಡೋದು, ಶೇರ್ ಮಾಡೋದು, ಹಾಗೆ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸೋದು ಮರಿಬೇಡಿ. ಪಕ್ಕದಲ್ಲಿ ಕುಳಿತ ಅಗ್ನಿಗೆ ನಿಜಕ್ಕೂ ಮತ್ತಷ್ಟು ಚೇರ್ ದೊಡ್ಡದೆನಿಸಿತು. ಅವನ ಕಷ್ಟ ಅರ್ಥ ಮಾಡಿಕೊಂಡರೋ ಏನೋ, ಎಲ್ಲಿಂದಲೋ ಸ್ಟೇಜ್ ಮೇಲೆ ಭಾಷಣ ಮಾಡುತ್ತಿದ್ದ ಹುಡುಗಿಯ ಮೇಲೆ ಕಲ್ಲು ತೂರಾಟ ನಡೆಯಿತು. ಕ್ರಮೇಣ ಅದು ಸ್ಟೇಜ್ ತುಂಬ ಆವರಿಸಿತು. ಕಡಲುವನ್ನು ರಕ್ಷಿಸಲು ಮುಂದಾದ ತೇಜು ಪಕ್ಕದಲ್ಲೇ ಇದ್ದ ಅಗ್ನಿಯನ್ನ ಅವನ ಜೊತೆಗಾರರು ಹಾಗೂ ಉಳಿದ ಪೊಲೀಸ್ನವರು ರಕ್ಷಿಸುವಲ್ಲಿ ತೊಡಗಿದ್ರು. ಎಲ್ಲಿಂದ ಕಲ್ಲು ತೂರಾಟವಾಗ್ತಿದೆ ಯಾರೂ ಅರಿಯರು. ಸುತ್ತಲೂ ಬೀಸುವ ಕಲ್ಲಿನ ಹಾವಳಿ ಕಡಲುವಿನ ಹಣೆಗೂ ತಾಗಿತ್ತು. ಮೇಡಮ್, ಗೌರವದಿಂದ ಮಾತನಾಡುವ ಕಡೆ ಗೌರವ ನೀಡಬೇಕು. ಅದು ತೇಜನಿಗೆ ಹೇಳುವ ಅವಶ್ಯಕತೆಯೇ ಇಲ್ಲ. ಬನ್ನಿ ಎಂದು ಅವಳನ್ನು ರಟ್ಟೆ ಹಿಡಿದು ರಕ್ಷಿಸುತ್ತಾ ಕರೆದುಕೊಂಡು ನಡೆದ ತಹಶೀಲ್ದಾರ್ ಆಫೀಸ್ ಕಡೆ. ಬೇಡ ತೇಜ, ಹಣೆಗೆ ಕೈ ಒತ್ತಿಕೊಂಡವಳು. ನಾನು ಹಾಸ್ಪಿಟಲ್ ಬಳಿ ಹೋಗ್ತೀನಿ. ನೀವು ಇಲ್ಲಿ ಶುರುವಾದ ಗಲಭೆ ಕಡೆ ಗಮನ ಹರಿಸಿ. ಅವನನ್ನು ಅಲ್ಲಿಂದ ಕಳಿಸಲು ಅವಸರಿಸಿದ್ಲು. ಅದು ಹಾಗಲ್ಲ ಮೇಡಮ್, ನಿಮಗೆ ಮತ್ತೆ ತೊಂದರೆಯಾದರೆ? ಪರವಾಗಿಲ್ಲ ತೇಜ, ಐ ಕ್ಯಾನ್ ಮ್ಯಾನೇಜ್. ಕಣ್ಣು ಬಿಡಲು ಕಷ್ಟವಾದರೂ ಹೇಳಿದ್ಲು. ಭಾಷಣ ಮಾಡ್ತಿದ್ದ ಹುಡುಗಿಯ ಬಳಿ ನಡೆದಳು. ಹಣೆಯಲ್ಲಿ ರಕ್ತ ಒಸರುತ್ತಿತ್ತು. ಆ ಹುಡುಗಿ ಕಡೆ ಗಮನ ಹರಿಸದೆ ಎಲ್ಲರೂ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಓಡುತ್ತಿದ್ರೆ ಆ ಹುಡುಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್ಲು. ಇಲ್ಲಿ ನೋಡು ಪುಟ್ಟಿ, ಎದ್ದೇಳು. ತನ್ನ ಹಣೆಯಲ್ಲಿ ರಕ್ತ ಒಸರುತ್ತಿದ್ರೂ ಲೆಕ್ಕಿಸದೆ ಆ ಹುಡುಗಿಯನ್ನ ಏಳಿಸಲು ಯತ್ನಿಸಿದಳು. ಇಲ್ಲಿ ನೋಡು ಪುಟ್ಟಿ, ಎದ್ದೇಳು ಮೇಲೆ. ಮತ್ತೆ ಮತ್ತೆ ಆ ಹುಡುಗಿಯನ್ನ ಏಳಿಸುವ ಪ್ರಯತ್ನ ಮಾಡಿದ್ಲು. ನಡೆಯುತ್ತಿದ್ದ ಗಲಭೆ ನಿಯಂತ್ರಿಸುತ್ತಿದ್ದ ಒಬ್ಬ ಪೇದೆಯನ್ನ ಕೂಗಿ ಆ ಹುಡುಗಿಯನ್ನ ಎತ್ತಿಕೊಳ್ಳಲು ಹೇಳಿದ್ಲು. ಅಷ್ಟರಲ್ಲಾಗಲೇ ಹೊಡೆದಾಟ ಬಡಿದಾಟಗಳು ಮತ್ತಷ್ಟು ಜೋರಾಗಿ ಆರಂಭವಾಗಿತ್ತು. ಇದೇನಾಯಿತು ಅಂತ ಯೋಚಿಸುವ ಸಮಯ ಕೂಡ ಯಾರಲ್ಲಿಯೂ ಇರಲಿಲ್ಲ. ಅಗ್ನಿ ಆಗಲೇ ಗಾಡಿ ಹತ್ತಿ ಹೊರಟಾಗಿತ್ತು. ಅವನಿಗೆ ವಿಪರೀತ ಸೊಂಟ ನೋವು ಶುರುವಾಗಿ ಒದ್ದಾಡುವ ಪರಿಸ್ಥಿತಿ ತಲುಪಿದ್ದ. ಹಲೋ ಧರಣಿ, ಈಗಲೇ ಹೊರಡು. ನಿನ್ನನ್ನು ಅಗ್ನಿಯ ಕಡೆಯವರೇ ಪಿಕ್ ಮಾಡ್ತಾರೆ. ಅವನಿಗೆ ವಿಪರೀತ ನೋವಾಗಿದೆ. ಅವನಿಗೆ ನೀಡುವ ಮೆಡಿಸಿನ್ ನೀಡಿ ಇಲ್ಲಿಗೆ ಕರ್ಕೊಂಡು ಬಾ, ಆದಷ್ಟು ಬೇಗ. ಡಾಕ್ಟರ್ ಕರೆ ಮಾಡಿ ಧರಣಿಗೆ ತಿಳಿಸಿದ್ರು. ಹೋ ನೋ ಎಂದು ತಲೆ ಮೇಲೆ ಕೈ ಹೊತ್ತವಳು. ಆದರೆ ಅಂಕಲ್, ನಾನಿವಾಗ ಬರುವ ಸ್ಥಿತಿಯಲ್ಲಿಲ್ಲ. ಇಲ್ಲಿ ಎಷ್ಟೊಂದು ಜನ ಗಾಯಾಳುಗಳಿದ್ದಾರೆ. ಅಲ್ಲದೆ ಇಲ್ಲಿ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ಬರೋಕ್ಕಾಗ್ತಿಲ್ಲ ಅಂಕಲ್. ಪುಟ್ಟ, ಅಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಮತ್ತು ಡಾಕ್ಟರ್ ಇದ್ದಾರೆ. ಆದರೆ ಅಗ್ನಿ ಬೇಗ ಇಷ್ಟೊತ್ತಿಗಾಗಲೇ ಬಂದಿರಬೇಕು ನೋಡು ಅವನ ಕಡೆಯವರು. ಅವರು ಹೇಳುವಾಗಲೇ ಅವಳ ಬಳಿ ಬಂದರಿಬ್ರು. ನೀವಲ್ವಾ ಧರಣಿ ಅಂದರೆ? ಬೇಗ ಬನ್ನಿ, ಅಗ್ನಿ ಅಣ್ಣ ಹೇಳಿ ಕಳಿಸಿದ್ದಾರೆ. ಅವರ ಮಾತಿಗೆ ಅಗ್ನಿ ಅಣ್ಣ ಅಂದ ತಕ್ಷಣ ತಲೆ ಆಡಿಸ್ಬಿಟ್ಲು. ಸಹಪಾಠಿಗಳಿಗೆ ತಿಳಿಸಿ ಅಲ್ಲಿಂದ ಹೊರಟು ಬಿಟ್ಲು. ಅವಳು ಕಾರ್ ಹತ್ತುವಾಗಲೇ ಅವಳಿಂದ ಕಡಲು ಆ ಹುಡುಗಿಯೊಂದಿಗೆ ಕ್ಯಾಂಪ್ ಕಡೆ ಹೆಜ್ಜೆ ಹಾಕಿದಳು. ಬೀಳುವ ಅವಳನ್ನು ತಾನೇ ಹಿಡಿದ ತೇಜ ಅವಳನ್ನು ಒಂದು ಬೆಡ್ ಮೇಲೆ ಮಲಗಿಸಿ ಅಲ್ಲಿರುವವರಿಗೆ ನೋಡುವಂತೆ ತಿಳಿಸಿದ. ಅಷ್ಟರಲ್ಲಿ ಆಗಲೇ ಗಲಭೆ ತೇಜನ ನೇತೃತ್ವದಲ್ಲಿ ಶಾಂತಗೊಂಡಿತ್ತು. ಈ ಗಲಭೆಗೆ ಕಾರಣ ಯೋಚಿಸುತ್ತಾ ಕುಳಿತ ಬೆಂಚ್ ಮೇಲೆ ತೇಜ. ಅವನಿಗೆ ತಕ್ಷಣ MLA ಸರ್ ಎಲ್ಲಿ ಹೋದರೆಂದು ಆತಂಕ ಶುರುವಾಯಿತು. ಒಂದು ಕಡೆ ಇವರೇ ಏನಾದರೂ ಮಾಡಿಸಿದ್ದ ಅನುಮಾನ. ಆದರೆ ಮತ್ತೊಂದು ಕಡೆ ಅವರು ಹಾಗೆ ಮಾಡಿದರೆ ಸಂತಾಪ ಸೂಚಿಸುವ ನಾಟಕ ಮಾಡಬೇಕಿತ್ತು. ಮತ್ತೆಲ್ಲಿ ಹಾಳಾಗೋದ ಈ ಅವಿವೇಕಿ ಅಗ್ನಿ? ಅವನಿಗೇನು ಅಂತಹ ಒಳ್ಳೆಯ ಭಾವನೆ ಇಲ್ಲ. ಆದರೂ ಅವನು ತಾನಾಗೇ ಏನೂ ಮಾಡಲು ಸಾಧ್ಯವಿಲ್ಲ. ಅಗ್ನಿಯನ್ನ ಅನ್ನುವುದೇ ಅವನ ದೊಡ್ಡ ಸಮಸ್ಯೆಯಾಗಿತ್ತು. ಆ ಹುಡುಗಿಗೆ ಪಟ್ಟಿ ಹಾಕಿ ಸೂಜಿಯನ್ನು ಚುಚ್ಚಿದ್ರು. ಆದರೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ. NCC ಹುಡುಗಿ ಎಂದು ಅವಳು ಹಾಕಿದ್ದ ಬಟ್ಟೆಯಲ್ಲೇ ಗೋಚರಿಸಿತ್ತು. ಪಟ್ಟಿ ಹಾಕಿ ಶುಶ್ರೂಷೆ ನೀಡಿದ ನಂತರ ಎದ್ದು ಎಲ್ಲರ ಯೋಗಕ್ಷೇಮ ವಿಚಾರಿಸಿದವಳು. ಕಡಲು ಅವಳಿಗೆ ಬೇಸರವಾಯಿತು. ಅವಳಿಗೂ ಅನುಮಾನ. ಒಂದು ಕಡೆ ಅಗ್ನಿಯ ಮೇಲಾದರೆ ಮತ್ತೊಂದು ಕಡೆ ದಶರಥ್. ಅವನೇನೂ ಸಾಮಾನ್ಯ ಮನುಷ್ಯನಲ್ಲ. ಬೇಕಾದರೆ ತಾನು ಸೈಲೆಂಟಾಗಿ ಗಲಭೆ ಸೃಷ್ಟಿ ಮಾಡಿ ಅಗ್ನಿ ಮೇಲೆ ಹಾರಿಸುವ ಯತ್ನವನ್ನೂ ಮಾಡುವ ಊಸರವಳ್ಳಿ ದೊಡ್ಡ ನಾಟಕಕಾರ. ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ತೇಜಾನ ಬಳಿ ಬಂದಳು. ಅವಳು ಬರುವುದನ್ನು ಕಂಡ ಚೇರ್ ತೋರಿಸಿದವ, ಕೂತ್ಕೊಳ್ಳಿ ಮೇಡಮ್.
ತುಂಬ ಮೃದುವಾಗಿ ಪ್ರೀತಿ ಬೆರೆಸಿ ಹೇಳಿದ್ದ ತೇಜ. ತೇಜ ಅವರೇ, ಇದೇನಿದು? ನಾನು ನಿಮಗೆ ಮೊದಲೇ ತಿಳಿಸಿದ್ದೆ, ಆದಷ್ಟು ಹುಷಾರಾಗಿರಿ ಅಂತ. ಆದರೂ ಈ ಗಲಭೆಯಿಂದ ಅಮಾಯಕರು ಬಲಿಯಾಗುವಂತಾಯ್ತಲ್ಲ, ಬೇಸರಿಸಿದ್ಲು. ಮೇಡಮ್, ನಾನು ತುಂಬ ಕೇರ್ಫುಲ್ ಆಗಿದ್ದೆ, ಆದರೆ ಇದು ಹೇಗಂತಲೇ ತಿಳಿಯಲಿಲ್ಲ. ಇವಾಗ ನೋಡಿ, ನಮ್ಮ ತಾಲ್ಲೂಕಿನ ಶಾಸಕರೂ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ತಮ್ಮನ್ನು ಮಾತ್ರ ತಾವು ರಕ್ಷಿಸಿಕೊಂಡು ಈ ರೀತಿಯ ಜನಸೇವಕರನ್ನು ಪಡೆದ ಈ ತಾಲ್ಲೂಕಿನ ಜನರು ಈ ರೀತಿಯ ಗಲಭೆ ಮತ್ತೆ ಮತ್ತೆ ಅನುಭವಿಸಬೇಕು. ಅವನ ಮಾತಲ್ಲಿ ಕೋಪದ ಜೊತೆಗೆ ಅಗ್ನಿಯನ್ನು ಮತ್ತವನ ವೈಖರಿಯನ್ನು ಹೀಯಾಳಿಸುವ ಮಾತುಗಳೂ ಇದ್ವು. ತೇಜ ಸರ್, ಇಂತಹ ಸಮಯದಲ್ಲಿ ಅವರ ಬಗ್ಗೆ ಹೇಳಿ ಮತ್ತಷ್ಟು ಸಮಯ ವ್ಯರ್ಥ ಮಾಡುವಂತಿಲ್ಲ. ಸಿಕ್ಕಿದ್ರಾ ಒಬ್ಬರಾದರೂ? ಗಲಭೆ ಶುರು ಮಾಡಿದವರು. ಹ್ಞೂ ಮೇಡಮ್, ಒಂದಿಬ್ಬರನ್ನ ಹಿಡಿದು ಒಳಗೆ ತಳ್ಳಿದ್ದೀನಿ. ಮತ್ತೆ ನಡೀರಿ. ಅಲ್ಲಿಂದ ಎದ್ದವಳು ಆ ಹುಡುಗಿಗೆ ಪ್ರಜ್ಞೆ ಬಂದರೆ ನಂಗೆ ತಿಳಿಸಿ ಎಂದು ಹೇಳಿಯೇ ಹೊರಟಿದ್ದು. ಭೂರಮ್ಮಿ ಅನ್ನೋ ಹುಡುಗಿ ಮನೆ ಇದೇನಾ? ಮನೆಯ ಬಳಿ ಬಂದ ಕನಕ ಮನೆಯ ಮುಂದಿದ್ದ ಒಬ್ಬ ಮುದುಕಜ್ಜನನ್ನ ಕೇಳಿದ್ದ. ಹೌದು, ನೀವ್ಯಾರು? ನುಂಗುವಂತೆ ನೋಡಿದ ಅಜ್ಜಪ್ಪ. ನಾನು ಪಕ್ಕದೂರಿನ ಧರ್ಮರಾಜ್ ಮೊಮ್ಮಗ ಕನಕ ಎಂದದ್ದೇ. ಕೂತಿದ್ದ ಅಜ್ಜ ಮೇಲೆದ್ದ. ಕ್ಷಮಿಸಿಬಿಡಪ್ಪ, ನಾನು ಯಾರೋ ಪುಂಡ ಹುಡುಗರು ಅಂದ್ಕೊಂಡ್ಬಿಟ್ಟಿದ್ದೆ. ಬಾ ಎಂದು ಒಳ ನಡೆದ. ಜಯ, ಜಯ, ಬಾರೋ ಇಲ್ಲಿ, ಯಾರು ಬಂದಿದ್ದಾರೆ ನೋಡು, ಒಂದೇ ಸಮ ಕೂಗಿದ್ರು ಅಜ್ಜಯ್ಯ. ಯಾರಪ್ಪ ಎಂದೇಳುತ್ತಾ ಟವೆಲ್ ಹೆಗಲಿಗೇರಿಸುತ್ತಾ ಬಂದರು ಜಯಪ್ಪ. ಕನಕನನ್ನ ನೋಡಿ ಕೈ ಮುಗಿದವರು, ಅರೇ ನೀನೇನಪ್ಪ ನಮ್ಮ ಮನೆಗೆ? ಆಶ್ಚರ್ಯವಿತ್ತು ಅವರ ಧ್ವನಿಯಲ್ಲಿ. ಅವರಿಗೆ ಕೂರಲು ಒಂದು ಕುರ್ಚಿಯೂ ತನ್ನ ಮನೆಯಲ್ಲಿ ಇಲ್ಲ ಎನ್ನುವ ಅವರ ನೋವು ಅವರ ಮನದಲ್ಲಿ. ತಮ್ಮ ಮಗನನ್ನ ಕೂಗಿ ಪಕ್ಕದ ಮನೆಯಲ್ಲಿ ಒಂದು ಚೇರ್ ತರುವಂತೆ ತಿಳಿಸಿದ್ರು. ಪರವಾಗಿಲ್ಲ, ನಾನು ನೆಲದ ಮೇಲೆ ಕೂರ್ತೀನಿ, ನಿಂತ್ಕೋ ಎಂದು ಆ ಹುಡುಗನನ್ನ ತಡೆದು ನೆಲದ ಮೇಲೆ ಕೂತು ಬಿಟ್ಟ ಕನಕ. ಬಡವ ಶ್ರೀಮಂತ ಎನ್ನುವುದು ಆಸ್ತಿ ಅಂತಸ್ತಿನಲ್ಲಿ ಅಲ್ಲ, ಮನದಲ್ಲಿ ನೀಡುವ ಗೌರವ ಪ್ರೀತಿಯಲ್ಲಿ, ಗುಣದಲ್ಲಿ ಶ್ರೀಮಂತರಾಗಿರಬೇಕು. ಅದು ಅವನ ವ್ಯಕ್ತಿತ್ವ. ಅಯ್ಯೋ, ನೀವು ನೆಲದಲ್ಲಿ ಕೂರೋದೆ? ಬೇಡ ಬೇಡ, ಒಂದು ನಿಮಿಷ ಎಂದವನು ಗಾಯಿ ಎಂದು ಕೂಗಿ ಚಾಪೆ ತರಿಸಿದ್ರು. ಹೋಗ್ ಗಾಯಿ, ಕಾಫಿ ತಗೊಂಡ್ಬಾ ಹೆದರಿಕೊಳ್ಳುವಂತೆ ಹೇಳಿದ್ರು. ಒಬ್ಬ ಶ್ರೀಮಂತ ಬಡವನ ಮನೆಗೆ ಬಂದರೆ ಅವನಿಗೆ ಮನೆ ಮಕ್ಕಳೆಲ್ಲ ಉಪಚರಿಸುವ ರೀತಿ, ಅದು ಕನಕನಿಗೂ ಇಷ್ಟ. ಅವರು ಅಷ್ಟು ಪ್ರೀತಿಯಿಂದ ನೀಡಿದಾಗ ಬೇಡವೆಂದು ಅವರಿಗೆ ಬೇಸರ ಪಡಿಸಲಾರ. ಬದಲಾಗಿ ಆ ಕ್ಷಣಗಳನ್ನು ಜೀವನದ ಅತೀ ಅಮೂಲ್ಯ ಕ್ಷಣಗಳೆನ್ನುವಂತೆ ಭಾವಿಸುವನು. ಭೂರಮಿ ನಿಮ್ಮ ಮಗಳಲ್ವೇ? ಅವನ ಪ್ರಶ್ನೆಗೆ ಒಂದು ಆತಂಕದ ನೋಟ ಇಬ್ಬರದು. ಕಾರಣ, ಒಬ್ಬ ಶ್ರೀಮಂತ ವ್ಯಕ್ತಿ, ಸಮಾಜದಲ್ಲಿ ಒಳ್ಳೆಯ ಘನತೆ ಉಳ್ಳವನು ದಿಢೀರೆಂದು ಬಡವರ ಮನೆಯ ಮಗಳೆಸರು ಕರೆದಾಗ ಇಂತಹ ಆತಂಕ ಸಹಜ ದಂಪತಿಗಳಿಗೂ. ಅವರ ಮುಖಭಾವ ಗಮನಿಸಿದ ಕನಕ, ನೀವು ಹೆದರಿಕೊಳ್ಳುವಂಥದ್ದೇನೂ ಇಲ್ಲ. ಭೂರಮಿ ಕಾಲೇಜ್ಗೆ ಹೋಗದೆ ಇದ್ದಾಳಲ್ವಾ? ಅವಳ ಖರ್ಚು ನಮ್ಮ ಮನೆಯ ಕಡೆಯಿಂದ ನಾವು ನೋಡ್ಕೋತೀವಿ. ನೀವೇನೂ ಹೆದರ್ಕೊಳ್ಬೇಡಿ. ಅವಳ ಓದಿನ ವಿಷಯ ಮಾತನಾಡುವ ಸಲುವಾಗಿ ಬಂದದ್ದು ಅಷ್ಟೇ, ಬೇರೇನಿಲ್ಲ. ತಾನು ಬಂದ ಉದ್ದೇಶ ಅಷ್ಟೇ ಸಮಾಧಾನವಾಗಿ ಸ್ಪಷ್ಟಪಡಿಸಿದ ತೇಜ. ಸ್ವಲ್ಪ ನಿರಾಳ ಭಾವ ಅವರದು. ಕಾರಣ, ನಮ್ಮ ಮಗಳಿಂದ ಯಾವುದೇ ತಪ್ಪಾಗಿಲ್ಲ ಎನ್ನುವುದೇ ಅವರ ನಿರಾಳ ಭಾವಕ್ಕೆ ಕಾರಣ. ಸ್ಟೇಷನ್ ತಲುಪುತ್ತಿದ್ದ ತೇಜಾನ ಕಾರಿಗೆ ಓಡೋಡಿ ಅಡ್ಡ ಬಂದಳು ಇಶಿಕಾ. ಗೆಳೆಯರ ಜೊತೆಗೆ ಮಸ್ತಿ ಮಾಡುತ್ತಾ ಬಂದವಳು ಅವನ ಕಾರಿಗೆ ಅಡ್ಡ ಬಿದ್ದಿದ್ದಳು. ಆದರೆ ದೇವರ ದಯೆಯಿಂದ ಅವಳು ಕಾರಿನ ಚಕ್ರಕ್ಕೆ ಸಿಲುಕಲಿಲ್ಲ. ಸಡನ್ ಕಾರಿನ ಬ್ರೇಕ್ ಒತ್ತಿದ ತೇಜ. ಅವನಿಗೆ ಕೋಪ ತಾರಕಕ್ಕೇರಿತ್ತು. ನಿಂಗೇನು ಕಣ್ಣು ಮುಖದ ಮೇಲಿದೆಯೋ ಅಥವಾ ನೆತ್ತಿ ಮೇಲಿದೆಯೋ? ಕೋಪದಲ್ಲಿ ರೇಗಿದ್ದ. ಬಿದ್ದವಳು ಇನ್ನೂ ಎದ್ದೇ ಇರಲಿಲ್ಲ. ಪೊಲೀಸ್ ಜೀಪ್ ನೋಡಿದ ಅವಳ ಗೆಳೆಯರು ಅಲ್ಲೇ ಅವಿತುಕೊಳ್ತಿದ್ರು. ಪೊಲೀಸ್ ಎನ್ನುವುದು ಅವಳಿಗೆ ಲೆಕ್ಕಕ್ಕಿಲ್ಲ ಎನ್ನುವಂತೆ, ನೀವೆಂತ ಪೊಲೀಸೋ? ಬಿದ್ದವರನ್ನ ಮೇಲೆ ತೊದ್ಬಿಟ್ಟು ಹರಿಕತೆ ಹೇಳ್ತಿದ್ರಲ್ಲ ಸರ್. ಕೈ ಕೊಡಿ. ಅವಳೇ ಕೈ ನೀಡಿದ್ಲು. ಕೋಪ ನಿಯಂತ್ರಿಸಿಕೊಂಡು ಕೈ ನೀಡಿದ ತೇಜ. ಅವಳ ಬಟ್ಟೆ ನೋಡಿ ಮತ್ತಷ್ಟು ಉರಿದು ಹೋಯಿತು. ಒಬ್ಬರ ಬಗ್ಗೆ, ಅವರ ಡ್ರೆಸ್ ಬಗ್ಗೆ ಮಾತನಾಡುವ ಯಾವ ರೈಟ್ಸ್ ಕೂಡ ಇಲ್ಲ. ಮನದೊಳಗೆ ನುಡಿದುಕೊಂಡು, ಒಂಚೂರು ನೋಡಿಕೊಂಡು ಓಡಾಡಿ ಎಂದ. ಇನ್ನು ಇಳಿಯದ ಕೋಪದಲ್ಲೇ ಹೇಳಿದ್ದು.
ಅಯ್ಯೋ ಸರ್, ಅಷ್ಟಕ್ಕೆಲ್ಲ ಇಷ್ಟು ಕೋಪ ಮಾಡ್ಕೊಳ್ಳೋ ಅವಶ್ಯಕತೆ ಇದೆಯಾ? ಪೊಲೀಸ್ ಅಂದರೆ ಹೆದರ್ಕೊಂಡು ಅಥವಾ ಮರ್ಯಾದೆಯಿಂದ ಮಾತನಾಡುವ ಹುಡುಗಿಯರನ್ನು ಕಂಡಿದ್ದ ತೇಜನಿಗೆ ಇವಳೊಂದು ವಿಚಿತ್ರ ಪ್ರಾಣಿ ಎನಿಸಿತ್ತು. ತೇಜ ಅವರೇ, ಒಳಗಿಂದ ಕೂಗಿದಳು ಕಡಲು. ಎಸ್ ಮೇಡಮ್, ಬಂದೆ ಎಂದು ಮತ್ತೆ ಅವಳ ಕಡೆ ತಿರುಗದೆ ಹೋಗಿ ಗಾಡಿ ಚಾಲು ಮಾಡಿದ್ದ. ಮೂತಿ ಒಂದು ಥರ ಮಾಡಿಕೊಂಡಳು. ಅವಳನ್ನು ಮತ್ತೊಮ್ಮೆ ನೋಡುವ ಸಾಹಸ ಕೈಗೊಳ್ಳಲಿಲ್ಲ ತೇಜ. ಶಾಸಕರಾದ ಅಗ್ನಿ ಅವರಿಗೆ ಸೀರಿಯಸ್ ಅಂತೆ. ಇಲ್ಲೇ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದಾರಂತೆ. ಅವನು ಹೋಗಿ ಕುಳಿತ ತಕ್ಷಣವೇ ತಿಳಿಸಿದಳು ಕಡಲು. ಹೋ, ಪುಣ್ಯಾತ್ಮ ಬದುಕಿದ್ದಾನ ಮೇಡಮ್? ಸದ್ಯ ಇಲ್ಲಿದ್ದಾನಲ್ಲ, ನಾನಂದ್ಕೊಂಡೆ ಊರು ಬಿಟ್ಟು ಓಡಿ ಹೋಗಿದ್ದಾನಂತ. ಯಾಕೋ ಅಲ್ಲಿ ಗಾಯಾಳುಗಳನ್ನು ಕಂಡ ತೇಜನಿಗೆ ಇದಕ್ಕೆ ಕಾರಣ ಅಗ್ನಿ ಎಂದುಕೊಂಡು ಇಷ್ಟೆಲ್ಲ ಮಾತನಾಡಿದ್ದ. ಇದಕ್ಕೂ ಮುಂಚೆ ಎಷ್ಟೋ ಬಾರಿ ಇದೇ ರೀತಿಯ ಗಲಭೆ ಸೃಷ್ಟಿಸಿದ್ದ ಅಗ್ನಿ. ಅವನಿಗೆ ಜನರ ಪ್ರಾಣದ ಬಗ್ಗೆ ಕರುಣೆ ಇಲ್ಲ. ಇದೇ ತೇಜನಿಗೆ ಆಗದು. ಬದುಕೇ ಇರ್ತಾರೆ, ಅವರು ಊರು ಬಿಟ್ಟು ಹೋಗೋದಲ್ಲ. ಇಲ್ಲಿನ ಜನರ ರಕ್ತ ಬಸಿದು ಕುಡಿಯೋದು ಇನ್ನೂ ಬಾಕಿ ಇದೆ. ಅಷ್ಟು ಬೇಗ ಇಲ್ಲಿಂದ ಹೋಗೋಲ್ಲ ತೇಜ. ಆಕೆಯು ಕೋಪದಲ್ಲಿ ಕುದ್ದು ಹೋಗಿದ್ದಳು. ಇವಾಗ ತಾನೇ ತಿಳಿದ ಸುದ್ದಿ, ಅಗ್ನಿಯ ಕಡೆಯವರು ಗಲಭೆ ಶುರು ಮಾಡಿದ್ದೆಂದು. ಆ ಹುಡುಗಿ ಅಗ್ನಿಯ ವಿರುದ್ಧ ಸಾಕ್ಷಿ ನೀಡಲು ಅಲ್ಲಿ ಎಲ್ಲರೆದುರು ಹಾಜರಿಪಡಿಸಲು ತಯಾರಾಗಿದ್ದು, ಅದಕ್ಕಾಗಿ ಆ ಹುಡುಗಿ ಮೇಲೆ ಹಲ್ಲೆ ನಡೆದದ್ದು. ಅದನ್ನು ಕೇಳಿದ ಕಡಲುವಿನ ಕೋಪ ಮತ್ತಷ್ಟು ಹೆಚ್ಚಾಗಿತ್ತು. ಮುಂದುವರಿಯುವುದು. ಎಲ್ಲರಿಗೂ ಧನ್ಯವಾದಗಳು. ಇವರಿಬ್ರು ಯಾವಾಗಪ್ಪ ಒಂದಾಗೋದು ಅಂತ ಡೌಟ್ ಅಲ್ವಾ? ಕಾಯ್ತಾ ಇರಿ, ನೋಡೋಣ. ಥ್ಯಾಂಕ್ ಯು ಎಲ್ಲರಿಗೂ.